ಒಬ್ಳು ಯೂಟ್ಯೂಬರ್ ದುಡ್ಡಿಗೋಸ್ಕರ ಇಂಡಿಯಾದ ಸೀಕ್ರೆಟ್ ಪ್ಲೇಸ್ಗಳನ್ನ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ಲು. ಅದು ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ. ಆಕೆ ಮಾಡ್ತಿರುವಂತ ವಿಡಿಯೋ ಹಿಂದಿನ ರಹಸ್ಯ ಏನು ಅನ್ನೋದು ಯಾರಿಗೂ ಇಲ್ಲಿವರೆಗೂ ಅರ್ಥನೇ ಆಗಿರ್ಲಿಲ್ಲ. ನೋಡಿ, ಇಂಥವ್ರಿಗೋಸ್ಕರ ಫ್ರೀಡಮ್ ಫೈಟರ್ಸ್ಗಳು ತಮ್ಮ ಪ್ರಾಣವನ್ನು ಕೊಟ್ಟು ನಮಗೆ ಇಂಡಿಪೆಂಡೆನ್ಸ್ ಅನ್ನ ತಂದ್ಕೊಟ್ಟಿದ್ದಾರೆ. ಅಂಡ್ ಹಗಲು ರಾತ್ರಿ ಬಿಸಿಲು ಚಳಿ ಮಳೆ ಗಾಳಿ ಏನೂ ಯೋಚನೆ ಮಾಡ್ದೇನೆ ಪ್ರತಿ ದಿನ ಪ್ರತಿ ರಾತ್ರಿ ನಮಗೋಸ್ಕರ ನಾವು ಇವತ್ತು ಇಷ್ಟೊಂದು ಸೇಫ್ ಆಗಿ ಮಲ್ಕೊಂತಾ ಇದೀವಿ, ಬದುಕ್ತಾ ಇದೀವಿ ಒಳಗಡೆ ಅಂದ್ರೆ ಅದಕ್ಕೆಲ್ಲ ಕಾರಣ ಇಂಡಿಯನ್ ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್. ನಿಮ್ಗಾಗಲೇ ಅರ್ಥ ಆಗಿರುತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ, ಯಾವ ಟಾಪಿಕ್ನ ಇವತ್ತು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಟಾಪಿಕ್ ಸ್ಪೈ, ಆಲ್ಸೋ ಹನಿ ಟ್ರ್ಯಾಪ್. ಈ ವಿಡಿಯೋದಲ್ಲಿ ಹನಿ ಟ್ರ್ಯಾಪ್ ಅಂದ್ರೆ ಏನು, ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಯಾರಿದು ಜ್ಯೋತಿ ಮಲ್ಹೋತ್ರಾ, ಈಕೆ ಹೇಗೆ ಇನ್ಫಾರ್ಮೇಶನ್ನ ಇಂಡಿಯಾದಿಂದ ಪಾಕಿಸ್ತಾನ್ಗೆ ಲೀಕ್ ಮಾಡ್ತಿದ್ಲು, ಆಕೆನ ಹೇಗೆ ಕಂಡಿಡಿದ್ರು, ಆಕೆ ಮಾಡಿರುವಂಥ ಈ ಸ್ಪೈ ಕೆಲಸ ಇದೆಯಲ್ಲ ಅದರಿಂದ ಇಂಡಿಯನ್ ಗವರ್ನಮೆಂಟ್ಗೆ, ಇಂಡಿಯನ್ ಇಂಟೆಲಿಜೆನ್ಸ್ ಸರ್ವಿಸಸ್ಗಳಿಗೆ ಎಫೆಕ್ಟ್ ಆಗ್ತಿರುವಂಥದ್ದು ಏನೇನು. ಅಂಡ್ ಆಲ್ಸೋ ಇನ್ನೊಂದು ಜ್ಞಾಪನ ಇರಲಿ, ಪ್ರಪಂಚದ ಪ್ರತಿಯೊಂದು ಕಂಟ್ರಿನೂ ಕೂಡ ಈ ಹನಿ ಟ್ರ್ಯಾಪ್ನ ವೆಪನ್ ಆಗಿ ಯೂಸ್ ಮಾಡಿಕೊಂಡು ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ತಾ ಇದೆ. ಎಸ್ಪೆಷಲಿ ಮಿಲಿಟರಿ ಮತ್ತೆ ಏರ್ ಫೋರ್ಸ್ ಮತ್ತೆ ನೇವಿ ಅಲ್ಲಿರುವಂಥ ಏನಾದರೂ ಸೀಕ್ರೆಟ್ ಪ್ಲೇಸಸ್ಗಳು ಅಂತ ಸೆನ್ಸಿಟಿವ್ ಇನ್ಫಾರ್ಮೇಶನ್ಗಳನ್ನ ತಗೊಂಡು ಆ ವೀಕ್ನೆಸ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೆಕ್ಸ್ಟ್ ಯಾವಾಗ ಟೈಮ್ ಬರುತ್ತೆ ಅಂತ ಟೈಮಲ್ಲಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಹನಿ ಟ್ರ್ಯಾಪಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ ಟಾಪಿಕ್ನ ಕೂಡ ಮಾತಾಡೋಣ. ಅಂಡ್ ಕೊನೆಯದಾಗಿ ಒಂದು ಮೂವಿಯನ್ನು ಹೇಳ್ತೀನಿ, ಇಟ್ಸ್ ಆಲ್ ಅಬೌಟ್ ಹನಿ ಟ್ರ್ಯಾಪ್. ರಷ್ಯನ್ ಇಂಟೆಲಿಜೆನ್ಸ್ ಸರ್ವಿಸಸ್ ಅಲ್ಲಿ ಯಾವ ರೀತಿ ಒಬ್ಬ ಆಕೆಯನ್ನ ಮ್ಯಾನಿಪುಲೇಟ್ ಮಾಡಿ ಆ ಸರ್ವಿಸಸ್ಗೆ ಜಾಯಿನ್ ಮಾಡಿಸ್ಕೊಂತಾರೆ, ಜಾಯಿನ್ ಮಾಡಿಸ್ಕೊಂಡ್ಮೇಲೆ ಆಕೆ ಹತ್ರ ಕೆಲಸವನ್ನು ಮಾಡಿಸ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ಟ್ರೈನಿಂಗ್ನ ಕೊಡ್ತಾರೆ, ಅದು ಎಷ್ಟು ಇನ್ಡೆಪ್ತ್ ಟ್ರೈನಿಂಗ್ ಕೊಡ್ತಾರೆ. You'll be trained in psychological manipulation. ಟ್ರೈನಿಂಗ್ ಕೊಟ್ಟ ಮೇಲೆ ಎಲ್ಲಿ ಆಕೆಯನ್ನು ಡಿಪ್ಲಾಯ್ ಮಾಡ್ತಾರೆ, ಎಂತೆಂಥ ಇಂಟೆಲಿಜೆನ್ಸ್ ರಿಪೋರ್ಟ್ಗಳನ್ನ ಕಲೆಕ್ಟ್ ಮಾಡ್ತಾರೆ ಅಂತ ಆ ಮೂವಿ. ಸೊ ಅದನ್ನು ಡೋಂಟ್ ಮಿಸ್ ದಟ್. ಸೊ ಲೆಟ್ಸ್ ಗೆಟ್ ಇನ್ ಟು ಹನಿ ಟ್ರ್ಯಾಪ್ ಆ್ಯಂಡ್ ಪಾಕ್ ಸ್ಪೈ ಕೇಸ್ ಸ್ಟಡಿ ವಿಡಿಯೋ. ಯಾರಿದು ಜ್ಯೋತಿ ಮಲ್ಹೋತ್ರಾ ಅಂತ ನೀವು ಕೇಳಿದ್ರೆ, ಆಕೆ ಒಬ್ಬ ಹರಿಯಾಣದ ಯೂಟ್ಯೂಬ್ ಬ್ಲಾಗರ್. आपने देखा अब तक कि हम पाकिस्तान से इंडिया आ चुके हैं. दो देशों की सरहदें, इस तरफ हमारा हिंदुस्तान, जीरो लाइन पर, दिस इज आवर जीरो लाइन. ಯಾವ್ಯಾವ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾಳೆ, ಆ ಪ್ಲೇಸ್ದು ಏನಿದೆ ಸ್ಪೆಷಾಲಿಟಿ, ಆ ಪ್ಲೇಸ್ ಬಗ್ಗೆ ವಿಡಿಯೋಗಳನ್ನ ಹಾಕ್ತಾ ಇರ್ತಾಳೆ. ಆಕೆದೊಂದು ಚಾನಲ್ ಇದೆ, ಟ್ರಾವೆಲ್ ವಿತ್ ಜೋ ಅಂತ ಹೇಳ್ಬಿಟ್ಟು. ಅಂಡ್ ಪ್ರತಿಯೊಂದು ವಿಡಿಯೋನಲ್ಲೂ ಆಕೆ ಕೊಡ್ತಿದ್ದಂಥ ಇನ್ಫಾರ್ಮೇಶನ್ ಜನಗಳಿಗೋಸ್ಕರ ಇತ್ತ ಅಥವಾ ಪಾಕಿಸ್ತಾನಕ್ಕೋಸ್ಕರ ಇತ್ತ ಅಂತ ನೀವು ತಿಳ್ಕೊಳ್ಳೇಬೇಕು. 2023 ಆಕೆ ಒಂದ್ಸಲ ಪಾಕಿಸ್ತಾನಕ್ಕೆ ಹೋಗ್ತಾಳೆ. ಅಂದ್ರೆ ಸ್ಪೈ ಆಗೋದಕ್ಕೂ ಮುಂಚೆ ಆಕೆ ಒಂದ್ಸಲ ಪಾಕಿಸ್ತಾನ್ಗೆ ಹೋಗಿರ್ತಾಳೆ. ಅಲ್ಲಿ ಪಾಕಿಸ್ತಾನದಲ್ಲಿ ಈಕೆಯನ್ನ ಫುಲ್ ಗ್ರ್ಯಾಂಡ್ ವೆಲ್ಕಮ್ ಮಾಡಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟು, ಯಾರು ಆಕ್ಸೆಸ್ ಸಿಗದೆ ಇರುವಂತ ಪ್ಲೇಸ್ಗಳಿಗೆ ಸ್ಪೆಷಲ್ ಆಕ್ಸೆಸ್ ಕೊಡಿಸಿ ಈಕೆಗೆ ಆಕೆ ಕೈಲಿ ವಿಡಿಯೋ ಮಾಡಿಸಿ ಪಾಸಿಟಿವ್ ಆಗಿ ರೆಪ್ರೆಸೆಂಟ್ ಮಾಡ್ಕೊಂತಾರೆ ಪಾಕಿಸ್ತಾನದ ಕೆಲವು ಪ್ಲೇಸ್ಗಳನ್ನ. ಆ ರೆಪ್ರೆಸೆಂಟ್ ಮಾಡ್ಕೊಳ್ಳೋ ಟೈಮಲ್ಲಿ ಒಬ್ಬ ವ್ಯಕ್ತಿ ಸಿಗ್ತಾನೆ, ಆತನ ಹೆಸರು ಡ್ಯಾನಿಶ್ ಅಂತ ಹೇಳ್ಬಿಟ್ಟು. ಆ ಡ್ಯಾನಿಶ್ ಯಾರು ಅಂತ ಈಕೆ ಗೊತ್ತಿರೋದಿಲ್ಲ. ಅವನೇನೋ ಅಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ಬೋದು ಅಂತ ಅನ್ಕೊಂಡಿರ್ತಾಳೆ. ಬಟ್ ಡ್ಯಾನಿಶ್ ಈಕೆ ಜೊತೆ ಒಡನಾಟ ಬೆಳೆಸ್ಕೊಂಡು ಆಕೆಯ ವೀಕ್ನೆಸ್ನ ಕಂಡಿಡ್ಕೊತಾನೆ. ಆಕೆಯ ವೀಕ್ನೆಸ್ ಏನು, ಮನಿ. ಸೊ ಆ ವೀಕ್ನೆಸ್ ಗೊತ್ತಾದ್ಮೇಲೆ ಆಕೆ ಜೊತೆ ಸ್ವಲ್ಪ ಕ್ಲೋಸ್ ಫ್ರೆಂಡ್ಶಿಪ್ ಬೆಳೆಸ್ಕೊತಾನೆ, ಕ್ಲೋಸ್ ಆಗಿ ಮಾತಾಡ್ತಾನೆ. ಅದಾದ್ಮೇಲೆ ಆಕೆಗೊಂದು ಆಫರ್ ಕೊಡ್ತಾರೆ, ನೀನು ಈ ಥರ ವಿಡಿಯೋಸ್ಗಳನ್ನ ಮಾಡು, ಈ ಥರ ಇನ್ಫಾರ್ಮೇಶನ್ಗಳನ್ನ ಕಲೆ ಹಾಕು, ಅದನ್ನ ವಿಡಿಯೋ ಮುಖಾಂತರ ಹೇಳು, ನೀನು ಯಾವಾಗ ಬೇಕಾದರೂ ಪಾಕಿಸ್ತಾನಕ್ಕೆ ಬಾ ಅಂತ ಹೇಳ್ಬಿಟ್ಟು. ಅಂಡ್ ಈಕೆಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತಂದ್ರೆ ಪಾಕಿಸ್ತಾನದಿಂದ ಟ್ರಾನ್ಸ್ಫರ್ ಆಗೋದಿಲ್ಲ, ಆಕೆಗೆ ದುಡ್ಡು ಇಂಡಿಯಾಯಿಂದನೇ ಟ್ರಾನ್ಸ್ಫರ್ ಆಗುತ್ತೆ. ಇಂಡಿಯಾದಲ್ಲೂ ಕೂಡ ಪಾಕಿಸ್ತಾನದವರು ಕೆಲಸ ಮಾಡಿರ್ತಾರಲ್ಲ ಅವ್ರಗಳ ಕಡೆಯಿಂದ ಇಂಡಿಯನ್ ರುಪೀಸ್ ಈಕೆಯ ಬ್ಯಾಂಕ್ ಅಕೌಂಟ್ಗೆ ಹೋಗ್ತಾ ಇರುತ್ತೆ. ಈಕೆ 2023 ಪಾಕಿಸ್ತಾನಕ್ಕೆ ಹೋಗಿ ಬಂದ ನಂತರ ಈಕೆ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳಲ್ಲ, ಆಕೆ ಸೆನ್ಸಿಟಿವ್ ಪ್ಲೇಸ್ಗಳಿಗೆ ಹೋಗಿ ಆ ಸೆನ್ಸಿಟಿವ್ ಪ್ಲೇಸ್ಗಳಲ್ಲಿ ಆದಷ್ಟು ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಂತ ವಿಚಾರಗಳನ್ನ ಕವರ್ ಮಾಡಿ ಆಕೆ ವಿಡಿಯೋನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾಳೆ. ಅಂಡ್ ಆಲ್ಸೋ ಈಕೆದೊಂದು ನೆಟ್ವರ್ಕ್ನ ಕ್ರಿಯೇಟ್ ಮಾಡ್ಕೊತಾಳೆ. ಆಕೆ ಯೂಟ್ಯೂಬ್ ಆಲ್ಮೋಸ್ಟ್ 3.7 lakhs ಫಾಲೋವರ್ಸ್ ಇದ್ದಾರೆ. ಈಗ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್, ನಂತರನೇ ಸುಮಾರು ಕಂಟೆಂಟ್ ಕ್ರಿಯೇಟರ್ ಇರ್ತಾರೆ. ಅಂಥದ್ದೊಂದು ನೆಟ್ವರ್ಕ್ನ ಬೆಳೆಸ್ಕೊಂತಾಳೆ. ನೆಟ್ವರ್ಕ್ನ ಬೆಳೆಸ್ಕೊಂಡು ಯಾವುದೇ ಒಂದು ಪ್ಲೇಸ್ಗಳಿದೆ, ಎಸ್ಪೆಷಲಿ ಇಂಡಿಯಾದಲ್ಲಿ ಯಾವುದೇ ಒಂದು ಪ್ಲೇಸ್ಗಳಿಗೆ ಹೋದ್ರೂ ಕೂಡ ಅಲ್ಲಿ ನೆಗೆಟಿವ್ ಪ್ರಾಪಗೆಂಡನ್ನ ಡಿಸ್ಪ್ಲೇ ಮಾಡ್ತಾ ಹೋಗ್ತಾಳೆ ಅವಳ ವಿಡಿಯೋನಲ್ಲಿ. ಸೊ ಇದನ್ನ ನರೇಟಿವ್ ವಾರ್ಫೇರ್ ಅಂತ ಕರೀತಾರೆ. ಈಗ ಡೈರೆಕ್ಟಾಗಿ ಮಿಲಿಟರಿ ಸರ್ವಿಸಸ್ಗಳು, ಮಿಲಿಟರಿ ಸೀಕ್ರೆಟ್ ಪ್ಲೇಸ್ಗಳು, ಸೆನ್ಸಿಟಿವ್ ಪ್ಲೇಸ್ಗಳಿಗೆ ಹೋಗ್ತಿರ್ತಾಳೆ. ಬಟ್ ಆದರೆ ಆ ಇನ್ಫಾರ್ಮೇಷನ್ನ ಲೀಕ್ ಮಾಡಿದಾಳೆ, ಅಂದರೆ ತುಂಬ ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ಲೀಕ್ ಮಾಡಿದಾಳೆ ಅಂತ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಬಟ್ ಆದರೆ ನೆರೇಟಿವ್ ವಾರ್ಫೇರ್ ಅಂತ ಹೇಳ್ತಾರೆ. ಅಂದರೆ ನೆಗೆಟಿವ್ ಆಗಿ ರೆಪ್ರೆಸೆಂಟ್ ಮಾಡೋದು ಕೆಲವು ಪ್ಲೇಸ್ಗಳನ್ನ, ಹೊರಗಿನ ದೇಶಗಳನ್ನ ಪಾಸಿಟಿವ್ ಆಗಿ ಹೋಗ್ಳೋದು. 2023-24 ಕೂಡ ಆಕೆ ಪಾಕಿಸ್ತಾನಕ್ಕೆ ಹೋಗಿರ್ತಾಳೆ. ಅದಾದಮೇಲೆ ಚೈನಾಗೆ ಕೂಡ ಹೋಗಿರ್ತಾಳೆ. ಚೈನಾಗೆ ಹೋಗಿದಾಗ ಅಲ್ಲಿ ಮಾಡಿದಂಥ ಒಂದು ವಿಡಿಯೋ ತುಂಬ ಕಾಂಟ್ರವರ್ಷಿಯಲ್ ಲೆವೆಲ್ಗೆ ಹೋಗುತ್ತೆ. ಸೊ ಅದಾದಮೇಲೆ ಪಾಕಿಸ್ತಾನಕ್ಕೆ 2024 ಹೋಗಿರ್ತಾಳೆ, 2025 ಮಾರ್ಚಲ್ಲಿ ಹೋಗಿರ್ತಾಳೆ. ಸೊ ಇವಾಗ ಪಹಲ್ಗಾಮ್ ಅಟ್ಯಾಕ್ ಆಗುತ್ತೆ.
ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಅಲ್ಲಿ ಬಾರ್ಡರ್ ಇರುವಂತ ಎಲ್ಲಾ ಸ್ಟೇಟ್ಗಳದ್ದು ಸರ್ವೈಲೆನ್ಸ್ ತುಂಬಾ ಡೀಪ್ ಆಗಿ ನ್ಯಾಷನಲ್ ಏಜೆನ್ಸಿಗಳೆಲ್ಲ ಅಂದ್ರೆ ನಮ್ಮ ಇಂಡಿಯನ್ ಏಜೆನ್ಸಿಗಳೆಲ್ಲ ಸರ್ವೈಲೆನ್ಸ್ ಅಲ್ಲಿ ಇಟ್ಟಿರ್ತಾರೆ. ಯಾವಾಗಲೂ ಮಾನಿಟರ್ ಮಾಡ್ತಾನೆ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಿದೆ, ಫೋನ್ ಕಮ್ಯುನಿಕೇಶನ್ ಯಾವ ತರ ನಡೀತಿದೆ, ಏನಾದರೂ ಸೀಕ್ರೆಟ್ ಆಗಿ ಯಾರಾದರೂ ಇಲ್ಲಿ ಒಳಗಡೆ ಬರ್ತಾ ಇದಾರಾ, ಏನಾದರೂ ಮಾತಾಡ್ತಾ ಇದಾರಾ, ಏನಾದರೂ ಕೋಡಿಂಗ್ ಯೂಸ್ ಮಾಡ್ತಾ ಇದಾರಾ ಅಂತ ಹೇಳ್ಬಿಟ್ಟು ಸರ್ವೈಲೆನ್ಸ್ ಅಲ್ಲಿ ಇಟ್ಟಿರ್ತಾರೆ. ಅದೇ ಟೈಮಲ್ಲಿ ಏನಾಗುತ್ತೆ, ಒಂದು ಇಂಟೆಲಿಜೆನ್ಸ್ ಸರ್ವಿಸ್ ಇಂದ ಒಂದು ಇನ್ಫಾರ್ಮೇಶನ್ ಬರುತ್ತೆ, ನಮ್ಮ ಇಂಡಿಯಾದಲ್ಲೇ ಇನ್ಫಾರ್ಮೇಶನ್ ನ ಲೀಕ್ ಮಾಡ್ತಾ ಇದ್ದಾರೆ ಕೆಲವರು ಅಂತ ಹೇಳ್ಬಿಟ್ಟು. ಸೊ ಅವಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ಒಬ್ಬ ಅವನು ತಗ್ಲಾಕೊಂಡ ನಂತರನೇ ಈ ಜ್ಯೋತಿ ಮಲ್ಹೋತ್ರಾ ತಗ್ಲಾಕೊಂತಾಳೆ. ಜ್ಯೋತಿ ಮಲ್ಹೋತ್ರಾ ಮೇಲೆ ಡೌಟ್ ಬರೋದಕ್ಕೆ ಮೇನ್ ಕಾರಣ ಏನಂದ್ರೆ ಆಕೆಗೆ ಬರ್ತಿದ್ದಂಥ ಇನ್ಕಮ್ಮು, ಆಕೆ ಬದುಕ್ತಿದ್ದಂಥ ಲೈಫ್ ಸ್ಟೈಲ್ಗೂ ಎರಡಕ್ಕೂ ಮ್ಯಾಚೇ ಆಗ್ತಿರೋದಿಲ್ಲ. ಆಕೆ ಜಸ್ಟ್ ಯೂಟ್ಯೂಬರ್. ಸೊ ಅದನ್ನೆರಡು ಕಂಪ್ಯಾರಿಸನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಈಕೆಗೆ ಸೋರ್ಸ್ ಆಫ್ ಇನ್ಕಮ್ ಬರ್ತಿದ್ಯಲ್ಲ ಅದು ಸಮಥಿಂಗ್ ಫಿಶಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ಆಕೆಯನ್ನು ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಆಕೆಗೆ ಒಂದು ಡೈರೆಕ್ಟ್ ಕಾಂಟ್ಯಾಕ್ಟ್ ಇತ್ತು. ಯಾರು ISI ಪಾಕಿಸ್ತಾನ್ ಇಂಟೆಲಿಜೆನ್ಸ್ ಸರ್ವಿಸ್ ಇದೆಯಲ್ಲ ಅದರ ಒಬ್ಬ ಪರ್ಸನ್ ಡ್ಯಾನಿಶ್ ಅಂತ ಇದನ್ನಲ್ಲ, ಆ ಒಬ್ಬ ಏಜೆಂಟ್ ಜೊತೆಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇತ್ತು. ಬಿಫೋರ್ ಪಹಲ್ಗಾಮ್ ಅಟ್ಯಾಕ್ ಅಂಡ್ ಆಲ್ಸೋ ಆಫ್ಟರ್ ಪಹಲ್ಗಾಮ್ ಅಟ್ಯಾಕ್ ಒಂದು ಕಮ್ಯುನಿಕೇಶನ್ ನಡೆದಿದೆ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಆಕೆ ಇದ್ದಂಥ ಪ್ಲೇಸ್ಗಳಿಗೆ ಹೋಗ್ತಾರೆ. ಆಕೆ ಯೂಸ್ ಮಾಡ್ತಿದ್ದಂಥ ಲ್ಯಾಪ್ಟಾಪ್, ಮೊಬೈಲ್ಸ್ ಎಲ್ಲನೂ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ಲ್ಯಾಪ್ಟಾಪ್ ಅಲ್ಲಿ ಸರ್ಚ್ ಹಿಸ್ಟ್ರಿನ ಚೆಕ್ ಮಾಡಿದಾಗ ಗೊತ್ತಾಗೋದು ಆಕೆ ಇಂಥ ಮಿಲಿಟರಿ ಸೀಕ್ರೆಟ್ ಪ್ಲೇಸ್ಗಳಿದೆಯಲ್ಲ ಅಂಥ ಪ್ಲೇಸ್ಗಳು ಎಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿರ್ತಾಳಂತೆ ನಮ್ಮ ಇಂಡಿಯಾದಲ್ಲಿ. ಸೊ ಆಕೆ ಪಾಕಿಸ್ತಾನ್ ಏಜೆಂಟ್ಗಳ ಜೊತೆ ಕಮ್ಯುನಿಕೇಶನ್ ಯಾವ ರೀತಿ ಇಟ್ಕೊಂಡಿರ್ತಾಳೆ ಗೊತ್ತಾ, ಅದಕ್ಕೋಸ್ಕರ ವಾಟ್ಸಪ್, ಸ್ನ್ಯಾಪ್ಚಾಟ್ ಇಂಥ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಆ್ಯಪ್ಸ್ಗಳಿದೆಯಲ್ಲ ಅಂಥ ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತಿರ್ತಾರೆ. ಸೊ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ. ಈಗ ನಾನು ಒಬ್ರಿಗೆ ಮೆಸೇಜ್ ಮಾಡಿದ್ದು ಅವರಿಗೆ ನನ್ನ ಮಧ್ಯೆ ಅಷ್ಟೇ ಇರುತ್ತೆ. ಅದನ್ನ ಗವರ್ನಮೆಂಟ್ ಆಕ್ಸೆಸ್ ಕೇಳಿದ್ರು ಕೂಡ ಮಾರ್ಕ್ ಜಗರ್ಬರ್ಗ್ ಕೊಡಲ್ಲ ಅಂತ ಏನೋ ರಿಜೆಕ್ಟ್ ಮಾಡಿರುವಂಥ ಓಲ್ಡ್ ನ್ಯೂಸ್ ಇದೆ. ಬಟ್ ಮಾರ್ಕ್ ಜಗರ್ಬರ್ಗ್ ಎಲ್ಲ ಆಕ್ಸೆಸ್ ಇದೆ, ಹಿ ಕ್ಯಾನ್ ಡೂ ಎನಿಥಿಂಗ್. ಸೊ ಇವಾಗ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇರುವಂಥ ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾಳೆ. ಆ್ಯಂಡ್ ಆಲ್ಸೋ ಸಮ್ ಆಫ್ ದ ಚಾರ್ಟ್ಸ್ ಹ್ಯಾಸ್ ಬಿನ್ ಡಿಲೀಟೆಡ್ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಅಂದರೆ ಅವ್ರ ಜೊತೆ ಏನೇ ಕಮ್ಯುನಿಕೇಟ್ ಮಾಡಿರ್ತಾರೆ ಅದನ್ನೆಲ್ಲ ಡಿಲೀಟ್ ಮಾಡ್ಕೊತಾ ಹೋಗಿರ್ತಾಳೆ ಅಂತ ನ್ಯೂಸ್ನ ಕಲೆ ಹಾಕ್ತಾರೆ. ಆಕೆನ ಅರೆಸ್ಟ್ ಮಾಡಿದ್ಮೇಲೆ ಸುಮಾರು 12 ಜನರನ್ನ ಆಕೆನ ಸೇರಿಸಿ 12 ಜನರನ್ನ ಅರೆಸ್ಟ್ ಮಾಡ್ತಾರಂತೆ. ಸೊ ಆ 12 ಜನರಲ್ಲಿ ಯಾರ್ಯಾರು ಯಾವ್ಯಾವ ಪ್ರೊಫೆಷನಲ್ ಇದ್ದಾರೆ ಅಂತ ನೀವು ಕೇಳಿದ್ರೆ ಮೋಸ್ಟ್ ಆಫ್ ದ ಪೀಪಲ್ ಆರ್ ಸ್ಟೂಡೆಂಟ್ಸ್ ಅಂಡ್ ಆಲ್ಸೋ ಬಿಸ್ನೆಸ್ ಪರ್ಸನ್ಗಳು ಕೂಡ ಇದ್ದಾರೆ ಅಂಡ್ ಈ ತರ ಯೂಟ್ಯೂಬರ್ಸ್ಗಳು ಕೂಡ ಇದ್ದಾರೆ ಅಂತ ನ್ಯೂಸ್ ಇದೆ. ಸೊ ಈಗ ಹನಿ ಟ್ರ್ಯಾಪ್ ಅಂದರೆ ಏನು, ಹನಿ ಟ್ರ್ಯಾಪ್ನ ಹೇಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ? ಸೊ ಹನಿ ಟ್ರ್ಯಾಪ್ ಅಂದರೆ ಸೆನ್ಸಿಟಿವ್ ಇನ್ಫಾರ್ಮೇಷನ್ಗಳು, ಮಿಲಿಟರಿ ಇನ್ಫಾರ್ಮೇಷನ್ಗಳು, ಡಿಫೆನ್ಸಿವ್ ಇನ್ಫಾರ್ಮೇಷನ್ಗಳು ಅಂತ ಇನ್ಫಾರ್ಮೇಷನ್ನ ಕಲೆ ಹಾಕೋದಿಕ್ಕೆ ಏನು ಮಾಡ್ತಾರೆ, ಈಗ ಒಬ್ಬ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಇದ್ದಾನೆ, ಅವನ ಬಗ್ಗೆ ತಿಳ್ಕೊತಾರೆ, ಅವನ ಪರ್ಸನಲ್ ಬಗ್ಗೆ ತಿಳ್ಕೊಂಡು ಅವನ ಜೊತೆಗೆ ಒಂದು ಕಮ್ಯುನಿಕೇಷನ್ನ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಡಿಫ್ರೆಂಟ್ ವೇ ಇದೆ. ಕೆಲವರೆಲ್ಲ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡೋರಿದ್ದಾರೆ. ಮೋಸ್ಟ್ ಆಫ್ ದ ಈಗಿನ ನಡೀತಿರುವಂಥ ಕೇಸ್ಗಳೆಲ್ಲ ಆನ್ಲೈನ್ ಕಮ್ಯುನಿಕೇಷನ್ ಇದ್ದಾರೆ. ಸೊ ಆನ್ಲೈನಲ್ಲಿ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ, ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊತಾರೆ. ಫೋಟೋ ಅವ್ರದೇ ಇರುತ್ತೆ, ಆದರೆ ಅವರ ಪ್ರೊಫೆಷನ್, ಅವ್ರು ಮಾಡ್ತಿರುವಂಥ ಬಿಸ್ನೆಸ್, ಅವ್ರು ಓಡಾಡ್ತಿರುವಂಥ ಊರು, ಕಾರು ಎಲ್ಲವನ್ನು ನೇಮ್ನ ಚೇಂಜ್ ಮಾಡ್ಕೊತಾರೆ. ಆ್ಯಂಡ್ ದೇ ರೆಪ್ರೆಸೆಂಟ್ ಆಸ್ ಎ ವೆಲ್ ಎಜುಕೇಟೆಡ್, ವೆಲ್ ನೋನ್ ಬಿಸ್ನೆಸ್ ಪರ್ಸನ್ ಅನ್ನೋ ಥರ. ಅಂದರೆ ಏನಾದರೂ ಒಂದು ದೊಡ್ಡ ಕಂಪ್ನಿನಲ್ಲಿ, ಯಾವುದಾದ್ರು ಒಂದು ಗೌರ್ಮೆಂಟ್ ಸರ್ವಿಸಲ್ಲಿ ಒಂದು ಹೈ ಪೊಸಿಷನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎಸ್ಟಾಬ್ಲಿಷ್ ಮಾಡ್ಕೊತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಅದನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಮೆಸೇಜ್ಗಳನ್ನ ಹಾಕ್ತಾರೆ, ಕೋಲ್ಡ್ DM ಹಾಕ್ತಾರೆ. ಕೋಲ್ಡ್ DM ಯಾವ ರೀತಿ ಆಗ್ತಾರೆ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಡಿಸೈರ್ಸ್ ಅಂತ ಇರುತ್ತೆ, ವೀಕ್ನೆಸ್ ಅಂತ ಇರುತ್ತೆ, ಆಸೆಗಳು ಅಂತ ಇದ್ದೇ ಇರುತ್ತೆ. ಒಬ್ಬ ಪರ್ಸನ್ ಬಗ್ಗೆ ಅವರು ಅನಲೈಸ್ ಮಾಡಿದಾಗ ಅವರಿಗೆ ಏನು ಅವಶ್ಯಕತೆ ಇದೆ, ಅವರು ಯಾವುದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಯಾವುದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಲೈಕ್ ಆಸೆಗಳು ಯಾವುದ್ರ ಮೇಲೆ ಇದೆ ಅಂತ ತಿಳ್ಕೊತಾರೆ. ಮೋಸ್ಟ್ ಆಫ್ ದ ಹನಿ ಟ್ರ್ಯಾಪಿಂಗ್ ಎಲ್ಲ ಈ ರೊಮ್ಯಾಂಟಿಕ್ ಮತ್ತು ಸೆಕ್ಷುವಲ್ ಡಿಸೈರ್ಸ್ಗಳಿರುತ್ತಲ್ಲ ಅದ್ರ ಬೇಸಿಸ್ ಮೇಲೆ ಇವರೆಲ್ಲ ಟಾರ್ಗೆಟ್ ಮಾಡ್ತಾರೆ. ಅದಾದಮೇಲೆ ಏನು ಇನ್ಫಾರ್ಮೇಷನ್ ಬೇಕು ಎಲ್ಲವನ್ನು ತೊಗೊಂಡ ಮೇಲೆ ಎಮೋಷ್ನಲಿ ಅವರನ್ನು ಬ್ಲಾಕ್ ಮೇಲ್ ಮಾಡ್ತಾರೆ. ಸೊ ಎಮೋಷ್ನಲಿ ಬ್ಲಾಕ್ ಮೇಲ್ ಮಾಡಿ ಎಷ್ಟು ಬೇಕು ಅಷ್ಟು ಇನ್ಫಾರ್ಮೇಷನ್ ತೊಗೊಂಡ ಮೇಲೆ ಅದನ್ನು ಬೇರೆ ಕಂಟ್ರಿಗಳಿಗೆ, ಈ ಥರ ಪಾಕಿಸ್ತಾನ್ ISI ಅಂತ ಹೇಳಿದ್ನಲ್ಲ, ಇಂಟೆಲಿಜೆನ್ಸ್ ಸರ್ವಿಸ್ ಅಂತ ಪ್ಲೇಸಲ್ಲಿರುವಂಥ ಏಜೆಂಟ್ಗಳಿಗೆ ಆ ಇನ್ಫಾರ್ಮೇಷನ್ನ ಪಾಸ್ ಮಾಡ್ತಾರೆ. ಸೊ ಇಲ್ಲಿ ಜ್ಯೋತಿ ಮಲ್ಹೋತ್ರಾ ಅವಳ ಜೊತೆಗೆ ನಡೆದಿರುವಂಥದ್ದು ಏನಂದ್ರೆ ಹನಿ ಟ್ರ್ಯಾಪ್. ಸೊ ಯೂಶಲಿ ಮೆಜಾರಿಟಿ ಆಫ್ ದ ಹನಿ ಟ್ರ್ಯಾಪ್ ಏನಾಗುತ್ತೆ, ಒಬ್ಬ ಮೆನ್ ಮೇಲೆ ನಡೆಯುತ್ತೆ, ವುಮನ್ ಮಾಡೋದು ಮೆನ್ ಮೇಲೆ ನಡೆಯುತ್ತೆ ಮೆಜಾರಿಟಿ ಆಫ್ ದ ಕೇಸ್. ಆದರೆ ಇಲ್ಲಿ ನಡೆದಿರೋದು ರಿವರ್ಸು. ಜ್ಯೋತಿ ಮಲ್ಹೋತ್ರನ ಹನಿ ಟ್ರ್ಯಾಪಲ್ಲಿ ತಗ್ಲಾಕ್ಸಿರೋದು ಯಾರು, ಡ್ಯಾನಿಶ್
ಆ ISI ಏಜೆಂಟಲ್ಲಿ ವರ್ಕ್ ಮಾಡ್ತಾನಲ್ಲ ಆ ವ್ಯಕ್ತಿ. ಹನಿ ಟ್ರ್ಯಾಪ್ಗೂ ಮತ್ತು ಎಮೋಷನಲ್ ಇಂಟೆಲಿಜೆನ್ಸ್ಗೂ ಒಂದು ಕನೆಕ್ಷನ್ ಇದೆ. ಹನಿ ಟ್ರ್ಯಾಪ್ ಅಂದ್ರೇನು, ನಿಮ್ಮ ವೀಕ್ನೆಸ್ನ ತಿಳ್ಕೊಂಡು ನಿಮ್ಮ ಜೊತೆಗೆ ಫ್ರೆಂಡ್ಶಿಪ್ ಆಗಿ ಪರ್ಸನಲ್ ಡೇಟಾಗಳು, ಪ್ರೊಫೆಷನಲ್ ಡೇಟಾಗಳನ್ನ, ಸೆನ್ಸಿಟಿವ್ ಡೇಟಾಗಳನ್ನ ಕಲೆ ಹಾಕೋದು, ಅದಾದಮೇಲೆ ನಿಮ್ಮಿಂದ ಫ್ರೆಂಡ್ಶಿಪ್ ಎಲ್ಲ ಕಟ್ ಮಾಡೋದು, ಎಮೋಷನಲಿ ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡೋದು, ಅಥವಾ ಏನು ಕೆಲಸ ಆಗಬೇಕು ಅದಕ್ಕೋಸ್ಕರ ಬ್ಲಾಕ್ ಮೇಲ್ ಮಾಡೋದು. ಸೊ ಇವ್ರುಗಳು ಯೂಸ್ ಮಾಡ್ತಿದ್ದಂಥ ಚಾನಲ್ಗಳು ಯೂಶಲಿ ಸೋಷಿಯಲ್ ಮೀಡಿಯಾಗಳೇ ಇವಾಗ ಮೆಜಾರಿಟಿ. ಇವತ್ತು ಪ್ರತಿಯೊಬ್ಬರ ಹತ್ರನೂ ಫೋನ್ ಇದೆ. ಸೊ ನಾನು ಆಗಲೇ ಕೆಲವು ವೀಡಿಯೋಗಳನ್ನ ಕೂಡ ಮಾಡಿದ್ದೀನಿ. ಟೆಲಿಗ್ರಾಮಲ್ಲಿ, ವಾಟ್ಸಪ್ಗಳಲ್ಲಿ ನಿಮಗೆ ರ್ಯಾಂಡಮ್ ಆಗಿ ಒಂದು ಮೆಸೇಜ್ ಬರುತ್ತೆ, ಹಾಯ್ ನಿಮ್ಮ ಹೆಸರು ಹೇಳ್ಬಿಟ್ಟು, ಅಶೋಕ್ ಹೌ ಆರ್ ಯು, ಹೋಪ್ ಯು ಆರ್ ಡೂಯಿಂಗ್ ವೆಲ್, ಈ ಥರ ಜಾಬ್ ಓಪನಿಂಗ್ ಇದೆ, ಈ ಥರ ಕೆಲಸಗಳಿದೆ, ಸಿಂಪಲ್ ಜಾಬು, ಡೈಲಿ ಇಷ್ಟು ಅರ್ನ್ ಮಾಡ್ಬೋದು ಅಂತೆಲ್ಲ ಹೇಳ್ಬಿಟ್ಟು ನಿಮ್ಮ ಹತ್ರ ಪಿಂಗ್ ಮಾಡ್ತಾರೆ. ಯಾಕೆ ಅದನ್ನು ಪಿಂಗ್ ಮಾಡ್ತಾರೆ? ಇವತ್ತು ದುಡ್ಡಿಗೆ ಬೀಳದೇ ಇರುವಂಥ ಪರ್ಸನ್ ತುಂಬ ಕಮ್ಮಿ. ಆ ವೀಕ್ನೆಸ್ನ ಹಿಡ್ಕೊಂಡು ಅದೇ ಕಾಂಟೆಕ್ಸ್ಟಲ್ಲಿ ಮೆಸೇಜ್ಗಳನ್ನ ಹಾಕ್ತಾರೆ. ದಿನಕ್ಕೆ ಒಂದು 1000 ಮೆಂಬರ್ಸ್ಗೇನೋ ಮೆಸೇಜ್ ಹಾಕ್ತಾರೆ. ಆ 1000 ಮೆಂಬರ್ಸಲ್ಲಿ 50% ಬಿಡಿ 10% ಬಂದರೂ ಲಾಭನೇ. ಸೊ ಈ ಥರ ಸೈಬರ್ ಅಟ್ಯಾಕ್ ಜೊತೆಗೆ ಹನಿ ಟ್ರ್ಯಾಪ್ ಅಂತ ಮಾಡೋದು ಯಾವಾಗಲೂ ಹೈ ಅಫಿಷಿಯಲ್ಸ್ಗಳ ಜೊತೆಗೆ ಮಾಡ್ತಾರೆ. ಈಗ ನಮ್ಗಳ ಜೊತೆಗೆಲ್ಲ ಮಾಡಿದ್ರೆ ನಮ್ಮ ಹತ್ರ ಏನು ಇನ್ಫಾರ್ಮೇಷನ್ ಇದೆ, ಏನು ಸಿಗೋದಿಲ್ಲ. ಸೊ ನಾನು ಆಗಲೇ ಹೇಳ್ದಂಗೆ ಈ ಪಾಕಿಸ್ತಾನ್ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಇಂಡಿಯಾದಲ್ಲಿರುವಂಥ ಸ್ಟೂಡೆಂಟ್ಗಳನ್ನ, ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಗಳನ್ನ ಟಾರ್ಗೆಟ್ ಮಾಡ್ತಿದ್ರು. ಎಸ್ಪೆಷಲಿ ಎಲ್ಲಿ ಅವ್ರಗಳ ಜೊತೆ ಕನೆಕ್ಟ್ ಆಗ್ತಿದ್ರು ಅಂದರೆ ಈ ಎಂಬಸಿಗಳಲ್ಲಿ ಅವ್ರಗಳ ಜೊತೆ ಕನೆಕ್ಟ್ ಆಗ್ತಾ ಇದ್ರು. ಅಂದರೆ ಪಾಕಿಸ್ತಾನ್ ಎಂಬಸಿ ಇಂಡಿಯಾದಲ್ಲಿ ಇದೆಯಲ್ಲ, ಯಾರಾದರೂ ವೀಸಾಗೋಸ್ಕರ ಹೋದರೆ ಅವರ ಪರ್ಸನಲ್ ಡೇಟಾಗಳೆಲ್ಲ ಇವ್ರ ಹತ್ರ ಇರ್ತಿತ್ತು. ಆ ಡೇಟಾಗಳನ್ನ ಯೂಸ್ ಮಾಡಿಕೊಂಡು ಅವ್ರ ವೀಕ್ನೆಸ್ ಏನು, ಮೋಸ್ಟ್ ಆಫ್ ದ ಪೀಪಲ್ ನಾಟ್ ಓನ್ಲಿ ಇನ್ ಇಂಡಿಯಾ, ಬೇರೆ ಕಡೆ ಎಲ್ಲೇ ಹೋದ್ರೂ ಮೋಸ್ಟ್ ಆಫ್ ದ ಪೀಪಲ್ ವೀಕ್ನೆಸ್ ದುಡ್ಡು. ಅದನ್ನ ಗೋಲ್ ಆಗಿ ಇಟ್ಕೊಂಡು, ಅದನ್ನ ಫ್ರಂಟ್ ಲೈನ್ ಆಗಿ ಇಟ್ಕೊಂಡು ಅವ್ರಿಗೆ ಪಿಚ್ ಮಾಡ್ತಾ ಇದ್ರು. ನೀನು ಈ ಥರ ಕೆಲಸಗಳನ್ನ ಮಾಡಿದ್ರೆ ನಿನ್ಗೆ ಇಷ್ಟೊಂದು ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಫರ್ನ ಮಾಡ್ತಾ ಇದ್ರು. ಅವ್ರದ್ದೊಂದು ದೊಡ್ಡ ನೆಟ್ವರ್ಕ್ ಇರುತ್ತೆ. ನೀವು ಮೈನ್ ಪಾರ್ಟಿ ಯಾರು ಅಂತ ಕಂಡುಹಿಡಿಯೋ ಆಗದೇ ಇರೋಷ್ಟು ಲೆವೆಲ್ಗೆ ದೊಡ್ಡ ನೆಟ್ವರ್ಕ್ ಇರುತ್ತೆ. ಅವ್ರ ಕೆಳಗೊಬ್ರು, ಅವರಿಂದ ಇನ್ನೊಬ್ರು ಅನ್ನೋ ಥರ. ಸೊ ಆ ಲೆವೆಲ್ಗೆ ಒಂದು ನೆಟ್ವರ್ಕ್ನ ಬಿಲ್ಡ್ ಮಾಡಿಕೊಂಡು ಕಾಮನ್ ಪೀಪಲ್ಗಳನ್ನ ಸ್ಪೈ ಆಗಿ ಕನ್ವರ್ಟ್ ಮಾಡಿ, ಇನ್ಫಾರ್ಮೇಷನ್ಗಳನ್ನ ಗ್ಯಾದರ್ ಮಾಡಿ, ಸೆನ್ಸಿಟಿವ್ ಇನ್ಫಾರ್ಮೇಷನ್ಗಳನ್ನ ಗ್ಯಾದರ್ ಮಾಡಿ, ಈ ಥರ ವಾರ್ಗಳು ನಡೆಯುತ್ತಲ್ಲ ಅಂಥ ಟೈಮಲ್ಲಿ ಯೂಸ್ ಮಾಡ್ಕೊತಾ ಇದ್ರು. ರೀಸೆಂಟಾಗಿ ನಡೆದಿರುವಂಥ ಹನಿ ಟ್ರ್ಯಾಪ್ಗಳನ್ನ ನೀವು ಕೇಳಿದ್ರೆ ಅದರಲ್ಲಿ ಒಂದು ಸತ್ಯೇಂದ್ರ ಸಿವಾಲ್ ಅಂತ ಹೇಳ್ಬಿಟ್ಟು 2024 ನಡೆದಿದ್ದು. ಆ ವ್ಯಕ್ತಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆಗಿ ಎಲ್ಲಿ ಮಾಸ್ಕೋನಲ್ಲಿ ಒಂದು ಎಂಬಸಿನಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಆತ ಇಂಡಿಯನ್, ಮಾಸ್ಕೋ ರಷ್ಯಾದಲ್ಲಿ ಎಂಬಸಿನಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಆತನಿಗೆ ಸೋಷಿಯಲ್ ಮೀಡಿಯಾಯಿಂದ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಅವ್ರ ಜೊತೆಗೆ ಒಡನಾಟಗಳನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹನಿ ಟ್ರ್ಯಾಪ್ನ ಮಾಡಿ ಆತನಿಂದ ಇಂಡಿಯನ್ ಏರ್ ಫೋರ್ಸ್ ಮತ್ತು ಇಂಡಿಯನ್ ನೇವಿದು ಡಿಫೆನ್ಸಿವ್ ಸಿಸ್ಟಮ್ ಇದೆಯಲ್ಲ ಆ ಇನ್ಫಾರ್ಮೇಷನ್ನ ಕಲೆ ಹಾಕಿದ್ರು ಅಂತ ಹೇಳಿ ಆತನನ್ನು ಅರೆಸ್ಟ್ ಮಾಡಿದ್ದು ರೀಸೆಂಟಾಗಿ ನಮ್ಮ ಕರ್ನಾಟಕದಲ್ಲೂ 48 ಜನ ಪೊಲಿಟಿಷಿಯನ್ಸ್ ಇನ್ಕ್ಲೂಡಿಂಗ್ ಮಿನಿಸ್ಟರ್ಸ್ ಅಂಡ್ ಬಿಸ್ನೆಸ್ ಪರ್ಸನ್ಗಳ ಮೇಲೆ ಒಂದು ಹನಿ ಟ್ರ್ಯಾಪ್ ಸ್ಕ್ಯಾಂಡಲ್ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ನ್ಯೂಸ್ ಆಗಿತ್ತು. KN ರಾಜಣ್ಣ ಅಂತ ಹೇಳ್ಬಿಟ್ಟು ಅವರು ಅಲಿಗೇಷನ್ನ ಮಾಡಿದ್ರು. ಸೊ ಆ ಅಲಿಗೇಷನ್ ಯಾವ ರೀತಿ ಹೋಯ್ತು ಅಂದರೆ ಪಕ್ಷಗಳ ಮಧ್ಯೆ ನಡೀತಿರುವಂಥ ಒಂದು ಜಗಳ ಆಗಿ BJPಯ ಕಾರ್ಯಕರ್ತರು, BJP ಪರವಾಗಿ ವರ್ಕ್ ಮಾಡೋರೆಲ್ಲ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ಅವ್ರುಗಳನ್ನೆಲ್ಲ ಸಸ್ಪೆಂಡ್ ಮಾಡೋದು, ಅವ್ರುಗಳನ್ನ ಎತ್ತಾಕೊಂಡು ಹೋಗೋದು. ಸೊ ಓವರಾಲ್ ಈ ಹನಿ ಟ್ರ್ಯಾಪ್ ಏನಾದರೂ ಹೊರಗಡೆ ಬಂದಿದ್ರೆ ಅವ್ರಗಳದ್ದು 48 ಜನ ಪೊಲಿಟಿಷಿಯನ್ಸ್ ಆ್ಯಂಡ್ ಬಿಸ್ನೆಸ್ ಪರ್ಸನ್ಗಳದ್ದು ಏನೇನು ಆಚೆಗೆ ಬರ್ತಿತ್ತೋ, ಆಬ್ವಿಯಸ್ಲಿ ಯಾವುದಾನ ಒಬ್ಬ ಪೊಲಿಟಿಕಲಿ ಪಾರ್ಟಿ ರೂಲಿಂಗಲ್ಲಿದೆ ಅಂದರೆ ಯಾವುದೇ ಪೊಲಿಟಿಷಿಯನ್ ಮೇಲೆ ಯಾವುದೇ ಅಲಿಗೇಷನ್ ಕೇಸ್ ಏನೇ ಆದ್ರೂ ಅದು ನಡೆದಿರುವಂಥ ಹಿಸ್ಟ್ರಿಗಳು ತುಂಬಾ ಕಮ್ಮಿ. ಸೊ ಇವ್ರುಗಳನ್ನೆಲ್ಲ ಹನಿ ಟ್ರ್ಯಾಪ್ ಮಾಡಿರೋದು ಯಾವ ರೀತಿ ಅಂತಂದರೆ ಸುಮಾರು ವಾಟ್ಸಪ್ಪಲ್ಲೇ ಹನಿ ಟ್ರ್ಯಾಪ್ ಮಾಡಿದಾರಂತೆ. ಆ 48 ಜನ ನಮ್ಮ ಕರ್ನಾಟಕದ ಮಿನಿಸ್ಟ್ರುಗಳು, ಯಾರ್ಯಾರು MLA MP ಯಾರ್ಯಾರು ಇನ್ವಾಲ್ವ್ ಆಗಿದಾರೋ ಗೊತ್ತಿಲ್ಲ, ವಾಟ್ಸಪ್ಗಳಲ್ಲಿ ಲೇಡೀಸ್ಗಳೇ ಅವ್ರ ಜೊತೆಗೆ ಕಮ್ಯುನಿಕೇಷನ್ ಇಟ್ಕೊಂಡು ಸೆನ್ಸಿಟಿವ್ ಇನ್ಫಾರ್ಮೇಷನ್ಗಳನ್ನ ತೊಗೊಂಡು ಅವ್ರಿಗೆ ಏನು ಕೆಲಸಗಳು ಬೇಕೋ ಆ ಕೆಲಸಗಳನ್ನ ಮಾಡಿಸ್ಕೊಂಡಿದಾರಂತೆ. ಸೊ ನೋಡಿ, ಒಬ್ಬ ಪೊಲಿಟಿಷಿಯನ್ಗೆ ಹಿಂಗೆ ಮಾಡಿದಾರಂದರೆ ಏನು ಹೇಳಬೇಕೋ ಗೊತ್ತಿಲ್ಲ. ಇನ್ನು ಕೆಲವು ಹನಿ ಟ್ರ್ಯಾಪ್ಗಳು ಅಥವಾ ಸೈಬರ್ ಅಟ್ಯಾಕ್ಗಳು ಯಾವ ರೀತಿ ಆಗುತ್ತೆ ಅಂದರೆ, ಒಂದು ಎಕ್ಸಾಂಪಲ್ ಫೇಸ್ಬುಕ್ನ ತೊಗೊತೀನಿ. ಈ ಫೇಸ್ಬುಕ್ಕಲ್ಲಿ ನಿಮ್ಗೆ ಯಾರೋ ಗೊತ್ತಿಲ್ಲದಿರೋರು ಒಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾರೆ. ಅದರಲ್ಲಿ ಒಂದು ಹುಡುಗಿದ ಪ್ರೊಫೈಲ್ ಫೋಟೋ ಇರುತ್ತೆ. ನೀವೇನಾದರೂ ಆಕ್ಸೆಪ್ಟ್ ಮಾಡ್ಕೊಳ್ರಿ ಅಂತ ಇಟ್ಕೊಳ್ಳಿ. ಆಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಫ್ರೆಂಡ್ಲಿಯಾಗಿ ಮಾತಾಡಿದ್ಮೇಲೆ ವೀಡಿಯೋ ಕಾಲ್ ಅಂತ ಹೇಳ್ತಾರೆ. ವೀಡಿಯೋ ಕಾಲ್ಗೆ ಹೋಗ್ತೀರಾ, ಅದಾದಮೇಲೆ ರೊಮ್ಯಾಂಟಿಕಾಗಿ ಮಾತಾಡ್ತಾರೆ. ನಿಮ್ಮನ್ನೇನೋ ಸ್ವಲ್ಪ ಮೂಡಿ ಮಾಡಿ ಕೊನೆಗೆ ನೀವೇನಾದರೂ ಅವರ ಗಾಳಕ್ಕೆ ಬಿದ್ದರೆ ನಿಮ್ಮ ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರೆ, ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಅದನ್ನು ನಾನು ಆನ್ಲೈನಿಗೆ ಬಿಟ್ಬಿಡ್ತೀನಿ, ಆ ಸೈಟ್ಗಳಿಗೆಲ್ಲ ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಬ್ಲಾಕ್ ಮೇಲ್ ಮಾಡಿ ನಿಮ್ಮಿಂದ ಎಷ್ಟಾಗುತ್ತೆ ಅಷ್ಟು ದುಡ್ಡನ್ನ ಕಿತ್ಕೊತಾರೆ. ಈ ಥರ ಕಾಮನ್ ಪರ್ಸನ್ಗಳ ಮೇಲೆ ಕೂಡ ಟ್ರ್ಯಾಪಿಂಗ್ ನಡೀತಾನೆ ಇದೆ. ಅನ್ನೋನ್ ಪರ್ಸನ್ ನಿಮ್ಗೆ ಯಾವುದೇ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲಿಂದನೇ ಮೆಸೇಜ್ ಬಂದ್ರೂ ಆ ಮೆಸೇಜ್ಗೆ ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಬೇಡಿ. ರೆಸ್ಪಾನ್ಸ್ ಮಾಡಿದ್ರೂ ಕೂಡ ಯಾವುದೇ ಲಿಂಕ್ಗಳನ್ನ ಕೊಟ್ಟಿದ್ರೆ ಆ ಲಿಂಕ್ಗಳನ್ನ ಮರೆತು ಕೂಡ ನಿದ್ದೆಗಣ್ಣಲ್ಲೂ ಕೂಡ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ.
ಸೊ ಈಗ ಇಂಡಿಯನ್ ಗೌರ್ಮೆಂಟ್ ಮತ್ತು ಇಂಟೆಲಿಜೆನ್ಸ್ ಸರ್ವಿಸಸ್ಗಳಿಗೆ ಚಾಲೆಂಜ್ ಆಗಿರೋದೇನೆಂದರೆ, ಈಗ ಹೊರಗಡೆಯಿಂದ ಅಪ್ ಫ್ರಂಟಾಗಿ ಫೈಟ್ ಮಾಡೋರನ್ನ ಕಂಡುಹಿಡಿದ್ಬೋದು, ಅವರೇ ನಮ್ಮ ಎನಿಮಿ ಅಂತ ಹೇಳ್ಬಿಟ್ಟು. ಆದರೆ ಮನೆ ಒಳಗಡೆನೇ ಇರುವಂಥ ಎನಿಮಿಗಳನ್ನ ಕಂಡುಹಿಡಿಯೋದು ಒಂದು ದೊಡ್ಡ ಚಾಲೆಂಜ್. ಎಸ್ಪೆಷಲಿ ಈ ಥರ ಸ್ಪೈಗಳ ಥರ ಕೆಲಸ ಮಾಡೋದು, ಅಥವಾ ಸ್ಲೀಪರ್ ಸೆಲ್ಸ್ ಅಂತ ಹೇಳ್ತಾರೆ. ತಮಿಳಲ್ಲಿ ತುಪ್ಪಾಕಿ ಅಂತ ಒಂದು ಮೂವಿ ಇದೆ, ಅದನ್ನು ಹಿಂದಿನಲ್ಲಿ ಡಬ್ ಮಾಡಿದ್ದಾರೆ ಅಕ್ಷಯ್ ಕುಮಾರ್ದು. ಆ ಮೂವಿನ ನೀವು ನೋಡಿ. ಅಂಥ ಸ್ಲೀಪರ್ ಸೆಲ್ಸ್ಗಳು ಮತ್ತು ಸ್ಪೈಗಳನ್ನ ಕಂಡುಹಿಡಿಯೋದು ಇವಾಗ ರಾ ಏಜೆಂಟ್ಗಳಿಗೆ ಮತ್ತು IBಗಳಿಗೆ ತುಂಬಾ ದೊಡ್ಡ ಚಾಲೆಂಜ್. ಅಂದರೆ ಯಾರ್ಯಾರಿಗೆ ಎಂತೆಂಥ ಇನ್ಫಾರ್ಮೇಷನ್ ಗೊತ್ತಿರುತ್ತೆ, ಯಾರ ಜೊತೆಗೆ ಏನೇನು ಇನ್ಫಾರ್ಮೇಷನ್ನ ಶೇರ್ ಮಾಡಿರ್ತಾರೆ ಅಂತ ಎಲ್ಲನೂ ಕಂಡುಹಿಡಿಯೋದು ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್. ಸೊ ನಾನು ಮೊದಲೇ ಹೇಳಿದ್ನಲ್ಲ, ಹನಿ ಟ್ರ್ಯಾಪ್ನ ಗ್ಲೋಬಲಿ ಪ್ರತಿಯೊಂದು ಕಂಟ್ರಿನೂ ಅದನ್ನು ಒಂದು ವೆಪನ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ. ರಷ್ಯಾ, ಚೈನಾ, US ಇಸ್ ಒನ್ ಆಫ್ ದ ನಂಬರ್ 1 ಕಂಟ್ರಿ ಈ ರೀತಿ ಮಾಡೋದ್ರಲ್ಲಿ. ಸೊ ಫೈನಲಿ ಈ ಹನಿ ಟ್ರ್ಯಾಪ್ ಬಗ್ಗೆ ಆ್ಯಂಡ್ ಇಂಟೆಲಿಜೆನ್ಸ್ ಸರ್ವೀಸಲ್ಲಿ ಒಬ್ಬ ವ್ಯಕ್ತಿನ ಹೆಂಗೆ ಹೈರ್ ಮಾಡ್ತಾರೆ, ಹೆಂಗೆ ಟ್ರೈನ್ ಮಾಡ್ತಾರೆ, ಎಲ್ಲಿ ಡಿಪ್ಲಾಯ್ ಮಾಡ್ತಾರೆ, ಹೆಂಗೆ ವರ್ಕ್ ಮಾಡಿಸ್ಕೊತಾರೆ ಅನ್ನೋದ್ರ ಬಗ್ಗೆ ಒಂದು ಮೂವಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಆ ಮೂವಿಯ ಹೆಸರು ಮೂವಿ ಅಂತ ಕಮೆಂಟ್ ಮಾಡಿ. ಆ ಮೂವಿನಲ್ಲಿ ಒಬ್ಬಾಕೆ ಡ್ಯಾನ್ಸರ್ ಇರ್ತಾಳೆ. ಇದು ಸ್ಪಾಯ್ಲರೇ, ಬಟ್ ಸ್ಟಿಲ್ ನೀವು ನೋಡಬೇಕು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇಟ್ ಈಸ್ 18+. ಆ ಮೂವಿನಲ್ಲಿ ಒಬ್ಬ ಡ್ಯಾನ್ಸರ್ ಇರ್ತಾಳೆ, ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಆ ಡ್ಯಾನ್ಸರ್ ಕಾಲಿಗೆ ಪ್ರಾಬ್ಲಮ್ ಆಗುತ್ತೆ. ಇಂಟೆಲಿಜೆನ್ಸ್ ಏಜೆನ್ಸಿ ಹೆಡ್ ಇರ್ತಾರಲ್ಲ, ಅದ್ರಲ್ಲಿ ವರ್ಕ್ ಮಾಡೋನು ಇರ್ತಾರಲ್ಲ, ಅವನು ಆಕೆ ಕಾಲು ಮುರಿದೋಗೋ ರೀತಿ ಮಾಡ್ತಾನೆ. ಕಾಲು ಮುರಿದೋದ ಮೇಲೆ ಆಕೆ ಹಾಸ್ಪಿಟಲೈಸ್ ಆಗ್ತಾರೆ. ಆಕೆ ಹಾಸ್ಪಿಟಲೈಸ್ ಆಗೋದಕ್ಕೂ ಮುಂಚೆ ಅವ್ರ ತಾಯಿಗೆ ಒಂದು ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಆ ಟ್ರೀಟ್ಮೆಂಟ್ಗೆ ಬೇಕಾದಂಥ ದುಡ್ಡು ಆಕೆ ಮಾಡ್ತಿದ್ದಂಥ ಡ್ಯಾನ್ಸಿಂದ ಬರ್ತಾ ಇರುತ್ತೆ. ಸೊ ಇವಾಗ ಆಕೆ ಕಾಲು ಮುರ್ಕೊಂಡ್ಮೇಲೆ ಆಕೆಗೆ ದುಡ್ಡು ಎಲ್ಲಿಂದ ಬರುತ್ತೆ, ತಾಯಿಗೆ ಟ್ರೀಟ್ಮೆಂಟ್ ಎಲ್ಲಿಂದ ಕೊಡಿಸ್ತಾಳೆ. ಸೊ ಇವಾಗ ಆಕೆಗೆ ಅಟ್ ಎನಿ ಕಾಸ್ಟ್ ದುಡ್ಡನ್ನ ಸಂಪಾದನೆ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಕಾಲು ಮುರಿದೋಗಿರೋದ್ರಿಂದ ಡಾಕ್ಟರ್ ಹೇಳ್ತಾರೆ, ನೀನು ಇನ್ಮೇಲೆ ಡ್ಯಾನ್ಸ್ ಮಾಡೋಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅದೇ ಟೈಮಲ್ಲಿ ಅವ್ರ ಅಂಕಲ್ ಒಬ್ಬ ರಿಲೇಟಿವ್ಸ್ ಇರ್ತಾನೆ, ಇಂಟೆಲಿಜೆನ್ಸ್ ಸರ್ವಿಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವನು ಈಕೆಗೆ ಒಂದು ಆಫರ್ ಕೊಡ್ತಾನೆ, ನೀನೇನಕ್ಕೆ ಜಾಯ್ನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಆಕೆಗೆ ಆಫರ್ ಕೊಟ್ಟು ಆಕೆನ ಜಾಯ್ನ್ ಮಾಡಿಸ್ಕೊತಾನೆ. ಆ ಜಾಯ್ನಿಂಗ್ ಪ್ರೋಸೆಸ್ ಯಾವ ರೀತಿ ಇದೆ, ಜಾಯ್ನ್ ಆದಮೇಲೆ ಅಲ್ಲಿ ಕೊಡುವಂಥ ಟ್ರೈನಿಂಗ್ ಯಾವ ಥರ ಇದೆ, ಎಸ್ಪೆಷಲಿ ಆ ಟ್ರೈನಿಂಗ್ ಇದೆಯಲ್ಲ, ದಟ್ ಈಸ್ ಲೈಕ್ ನೆಕ್ಸ್ಟ್ ಲೆವೆಲ್. ಆ ಟ್ರೈನಿಂಗ್ ಆದಮೇಲೆ ಆಕೆನ ತೊಗೊಂಡೋಗಿ ಎಲ್ಲಿ ಡಿಪ್ಲಾಯ್ ಮಾಡ್ತಾರೆ. ಆ್ಯಂಡ್ ಒಂದು ಮೇಜರ್ ಥಿಂಗ್ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ಆ ಎಲ್ಲ ಏಜೆಂಟ್ಗಳಿಗೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನೋದನ್ನ ನೆಕ್ಸ್ಟ್ ಲೆವೆಲ್ಗೆ ಟ್ರೈನ್ ಮಾಡ್ತಾರೆ. ಯಾರ ಜೊತೆಗೂ ಒಂದು ರಿಲೇಷನ್ಶಿಪ್ ಹೋದ್ರೂ ಕೂಡ ದೇ ಆರ್ ನಾಟ್ ಕನೆಕ್ಟೆಡ್. ಇಟ್ಸ್ ಜಸ್ಟ್ ರಿಲೇಷನ್ಶಿಪ್, ದರ್ ಇಸ್ ನೋ ಎಮೋಷನಲ್ ಕನೆಕ್ಷನ್. ಆ ಥರ ಟ್ರೈನ್ ಮಾಡಿರ್ತಾರೆ. ಸೊ ಇದು ರಷ್ಯನ್ ಇಂಟೆಲಿಜೆನ್ಸ್ ಸರ್ವಿಸ್ ಅದಕ್ಕೆ ಹೈರ್ ಮಾಡುವಂಥ ಒಂದು ಪ್ರೋಸೆಸ್ಸು. ಆಕೆನ ಇನ್ನೊಂದು ಕಡೆ ಡಿಪ್ಲಾಯ್ ಮಾಡ್ತಾರೆ. ಮತ್ತು US ಇದೆಲ್ಲ ಇನ್ವಾಲ್ವ್ ಆಗಿದೆ. ಆ್ಯಂಡ್ ಮೂವಿ ಚೆನ್ನಾಗಿದೆ, ಮಿಸ್ ಮಾಡಿದೆ ನೋಡಿ. ರೆಡ್ ಸ್ಪ್ಯಾರೋ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ರೆ ಅಂದರೆ ದಟ್ಸ್ ಗ್ರೇಟ್. ಇವತ್ತು ಒಂದಷ್ಟು ಹುಷಾರು ನನಗಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ವಾಯ್ಸ್ ಇದೆಲ್ಲ ಸ್ವಲ್ಪ ಲೋ ಇದೆ, ಅಷ್ಟೊಂದು ಎನರ್ಜಿ ಇಲ್ಲ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.